ನಾನು ಆನಂದ್, ಮಂಡ್ಯ ಜಿಲ್ಲಾ ವರದಿಗಾರ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪ ಹೆಚ್ಚಾಗ್ತಾ ಇದೆ. ಒಂದೆಡೆ ನೆತ್ತಿ ಸುಡುವಂಥ ಬಿಸಿಲು, ಮತ್ತೊಂದೆಡೆ ಕೆಂಡದಂತೆ ಕಾದಿರುವಂಥ ಭೂಮಿ. ಇದರಿಂದಾಗಿ ಜನ ಹೈರಾಣ ಹೋಗ್ತಾ ಇದ್ದಾರೆ. ಮತ್ತೊಂದೆಡೆ ಪ್ರಾಣಿ ಪಕ್ಷಿಗಳು ಕೂಡ ಬಿಸಿಲಿಗೆ ನಲುಗುವಂಥ ಪರಿಸ್ಥಿತಿ ಬಂದಿರುವಂಥದ್ದು. ಮತ್ತೊಂದೆಡೆ ಮಂಡ್ಯದ ಮದ್ದೂರಿನಲ್ಲಿ ಮದ್ದೂರಮ್ಮನ ದನಗಳ ಜಾತ್ರೆ ನಡೀತಾ ಇದೆ. ದನಗಳ ಜಾತ್ರೆಗಳಲ್ಲಿ ತಮ್ಮ ಜಾನುವಾರುಗಳ ರಕ್ಷಣೆಗಾಗಿ ಕೂಲರ್ ಹಾಗೂ ಫ್ಯಾನ್ಗಳನ್ನು ಮೊರೆ ಹೋಗ್ತಾ ಇರುವಂಥದ್ದು ರೈತರು. ಸದ್ಯ ದೃಶ್ಯದಲ್ಲಿ ಗಮನಿಸ್ಬೋದು, ಮಂಡ್ಯದ ಮದ್ದೂರಿನಲ್ಲಿ ಮದ್ದೂರಮ್ಮನ ದನಗಳ ಜಾತ್ರೆ ನಡೀತಾ ಇದೆ. ದನಗಳ ಜಾತ್ರೆಗೆ ಸಾವಿರಾರು ಎತ್ತುಗಳನ್ನು ರೈತರು ತಂದಿದ್ದಾರೆ. ಮಾರಾಟ ಹಾಗೂ ಪ್ರದರ್ಶನಕ್ಕೆ ಇಟ್ಟಿರುವಂಥದ್ದು. ಅದರಲ್ಲೂ ಕೂಡ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಎತ್ತುಗಳು ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿರುವಂಥದ್ದು. ತಮ್ಮ ಪ್ರೀತಿಯ ಎತ್ತುಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಕೂಲರ್ ಮೊರೆ ಹೋಗಿರುವಂಥದ್ದು ಗಮನಿಸ್ಬೋದು. ಮಂಡ್ಯದಲ್ಲಿ ದಿನದಿಂದ ದಿನಕ್ಕೆ ಸೂರ್ಯನ ತಾಪ ಹೆಚ್ಚಾಗ್ತಾ ಇದೆ. ಬಿಸಿಲಿನ ಶಾಖಕ್ಕೆ ಜನ ಹೈರಾಣ ಹೋಗ್ತಾ ಇದ್ದಾರೆ. ಏನೋ ಈಗಾಗಲೇ 38 ಡಿಗ್ರಿಗೆ ಬಿಸಿಲಿನ ತಾಪ ಹೆಚ್ಚಾಗಿರುವಂಥದ್ದು. ಇದರಿಂದ ಜನ ಮನೆಯಿಂದ ಹೊರಗಡೆ ಬರೋದಕ್ಕೂ ಕೂಡ ಎದುರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಮತ್ತೊಂದೆಡೆ ಪ್ರಾಣಿ ಪಕ್ಷಿಗಳು ಕೂಡ ಬಿಸಿಲಿನ ತಾಪಕ್ಕೆ ನಲುಗುವಂಥ ಪರಿಸ್ಥಿತಿ ಎದುರಾಗಿದೆ. ತಮ್ಮ ಜಾನುವಾರುಗಳಿಗೆ ಬಿಸಿಲಿನ ತಾಪದಿಂದ ಯಾವುದೇ ರೀತಿಯ ಸಮಸ್ಯೆ ಎದುರಾಗಬಾರ್ದು, ಆರೋಗ್ಯದಲ್ಲಿ ಏರುಪಾರು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ರೀತಿ ಕೂಲರ್ ಮೊರೆ ಹೋಗಿರುವಂಥದ್ದು. ಕೂಲರ್ ಹಾಗೂ ಫ್ಯಾನ್ಗಳ ಮೊರೆ ಹೋಗ್ತಾ ಇರುವಂಥದ್ದು. ಮನೆಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯಾಕೆಂದರೆ ಮನೆಯಲ್ಲೂ ಕೂಡ ಸೆಕೆ ಇರೋದ್ರಿಂದ ಅಲ್ಲೂ ಕೂಡ ಜಾನುವಾರುಗಳಿಗೆ ಫ್ಯಾನನ್ನು ಹಾಕ್ತಾ ಇದ್ದಾರೆ, ಕೂಲರ್ಗಳು ಹಾಕ್ತಾ ಇದ್ದಾರೆ. ಅದರಲ್ಲೂ ಕೂಡ ಬಿಸಿಲು ಹೊರಗಡೆ ಅಂದರೆ ಏನು ಪೇಟೆ ಬೀದಿಯಲ್ಲಿ ಏನು ದನಗಳ ಜಾತ್ರೆ ನಡೀತಾ ಇದೆ, ಇಲ್ಲಿ ಬಿಸಿಲಿನ ಶಾಖ ಮತ್ತಷ್ಟು ಇರುವಂಥದ್ದು. ಒಂದು ಕಡೆ ಪೆಂಡಲ್ ಹಾಕಿದ್ದಾರೆ, ಆದರೂ ಕೂಡ ಬಿಸಿಲು ಏನು ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇರುವಂಥದ್ದು. ಮಧ್ಯಾಹ್ನ ಆಗ್ತಾ ಇದ್ದಂತೆ ಬಿಸಿಲಿನ ತಾಪ ಮತ್ತಷ್ಟು ಏರಿಕೆ ಆಗ್ತದೆ. ಹಾಗಾಗಿ ಬಿಸಿಲಿನಿಂದಾಗಿ ತಮ್ಮ ಜಾನುವಾರುಗಳು ನಲುಗಬಾರ್ದು, ಆರೋಗ್ಯದಲ್ಲಿ ಏರುಪೇರು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ರೀತಿ ಕೂಲರ್ ಮೊರೆ ಹೋಗಿರುವಂಥದ್ದು. ಕೂಲರ್ ಹಾಗೂ ಫ್ಯಾನ್ಗಳ ಮೊರೆ ಹೋಗಿದ್ದಾರೆ. ಒಟ್ಟಾರೆ ಹೇಳೋದಾದರೆ ಮಂಡ್ಯದಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಏರಿಕೆ ಆಗ್ತಾ ಇದೆ. ಜನ ಮನೆಯಿಂದ ಹೊರಗಡೆ ಬರೋದಕ್ಕೂ ಎದುರುತ್ತಾ ಇದ್ದಾರೆ. ಮತ್ತೊಂದೆಡೆ ರೈತರು ತಮ್ಮ ಜಾನುವಾರುಗಳ ರಕ್ಷಣೆಗೆ ಜೊತೆಗೆ ಪ್ರೀತಿಯಿಂದ ಸಾಕಿರುವಂಥ ಎತ್ತುಗಳ ರಕ್ಷಣೆಗಾಗಿ ಫ್ಯಾನ್ ಹಾಗೂ ಕೂಲರ್ಗಳ ಮೊರೆ ಹೋಗ್ತಾ ಇದ್ದಾರೆ. ಇದಿಷ್ಟು ಮದ್ದೂರಮ್ಮನ ದನಗಳ ಜಾತ್ರಾ ಮಹೋತ್ಸವದ ವರದಿಯಾಗಿತ್ತು. ಮುಂದಿನ ವರದಿಯನ್ನು ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು. ನಾನು ಆನಂದ್, ಮಂಡ್ಯ ಜಿಲ್ಲಾ ವರದಿಗಾರ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪ ಹೆಚ್ಚಾಗ್ತಾ ಇದೆ. ಒಂದೆಡೆ ನೆತ್ತಿ ಸುಡುವಂಥ ಬಿಸಿಲು, ಮತ್ತೊಂದೆಡೆ ಕೆಂಡದಂತೆ ಕಾದಿರುವಂಥ ಭೂಮಿ. ಇದರಿಂದಾಗಿ ಜನ ಹೈರಾಣ ಹೋಗ್ತಾ ಇದ್ದಾರೆ. ಮತ್ತೊಂದೆಡೆ ಪ್ರಾಣಿ ಪಕ್ಷಿಗಳು ಕೂಡ ಬಿಸಿಲಿಗೆ ನಲುಗುವಂಥ ಪರಿಸ್ಥಿತಿ ಬಂದಿರುವಂಥದ್ದು. ಮತ್ತೊಂದೆಡೆ ಮಂಡ್ಯದ ಮದ್ದೂರಿನಲ್ಲಿ ಮದ್ದೂರಮ್ಮನ ದನಗಳ ಜಾತ್ರೆ ನಡೀತಾ ಇದೆ. ದನಗಳ ಜಾತ್ರೆಗಳಲ್ಲಿ ತಮ್ಮ ಜಾನುವಾರುಗಳ ರಕ್ಷಣೆಗಾಗಿ ಕೂಲರ್ ಹಾಗೂ ಫ್ಯಾನ್ಗಳನ್ನು ಮೊರೆ ಹೋಗ್ತಾ ಇರುವಂಥದ್ದು ರೈತರು. ಸದ್ಯ ದೃಶ್ಯದಲ್ಲಿ ಗಮನಿಸ್ಬೋದು, ಮಂಡ್ಯದ ಮದ್ದೂರಿನಲ್ಲಿ ಮದ್ದೂರಮ್ಮನ ದನಗಳ ಜಾತ್ರೆ ನಡೀತಾ ಇದೆ. ದನಗಳ ಜಾತ್ರೆಗೆ ಸಾವಿರಾರು ಎತ್ತುಗಳನ್ನು ರೈತರು ತಂದಿದ್ದಾರೆ. ಮಾರಾಟ ಹಾಗೂ ಪ್ರದರ್ಶನಕ್ಕೆ ಇಟ್ಟಿರುವಂಥದ್ದು. ಅದರಲ್ಲೂ ಕೂಡ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಎತ್ತುಗಳು ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿರುವಂಥದ್ದು. ತಮ್ಮ ಪ್ರೀತಿಯ ಎತ್ತುಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಕೂಲರ್ ಮೊರೆ ಹೋಗಿರುವಂಥದ್ದು ಗಮನಿಸ್ಬೋದು. ಮಂಡ್ಯದಲ್ಲಿ ದಿನದಿಂದ ದಿನಕ್ಕೆ ಸೂರ್ಯನ ತಾಪ ಹೆಚ್ಚಾಗ್ತಾ ಇದೆ. ಬಿಸಿಲಿನ ಶಾಖಕ್ಕೆ ಜನ ಹೈರಾಣ ಹೋಗ್ತಾ ಇದ್ದಾರೆ. ಏನೋ ಈಗಾಗಲೇ 38 ಡಿಗ್ರಿಗೆ ಬಿಸಿಲಿನ ತಾಪ ಹೆಚ್ಚಾಗಿರುವಂಥದ್ದು. ಇದರಿಂದ ಜನ ಮನೆಯಿಂದ ಹೊರಗಡೆ ಬರೋದಕ್ಕೂ ಕೂಡ ಎದುರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಮತ್ತೊಂದೆಡೆ ಪ್ರಾಣಿ ಪಕ್ಷಿಗಳು ಕೂಡ ಬಿಸಿಲಿನ ತಾಪಕ್ಕೆ ನಲುಗುವಂಥ ಪರಿಸ್ಥಿತಿ ಎದುರಾಗಿದೆ. ತಮ್ಮ ಜಾನುವಾರುಗಳಿಗೆ ಬಿಸಿಲಿನ ತಾಪದಿಂದ ಯಾವುದೇ ರೀತಿಯ ಸಮಸ್ಯೆ ಎದುರಾಗಬಾರ್ದು, ಆರೋಗ್ಯದಲ್ಲಿ ಏರುಪಾರು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ರೀತಿ ಕೂಲರ್ ಮೊರೆ ಹೋಗಿರುವಂಥದ್ದು. ಕೂಲರ್ ಹಾಗೂ ಫ್ಯಾನ್ಗಳ ಮೊರೆ ಹೋಗ್ತಾ ಇರುವಂಥದ್ದು. ಮನೆಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯಾಕೆಂದರೆ ಮನೆಯಲ್ಲೂ ಕೂಡ ಸೆಕೆ ಇರೋದ್ರಿಂದ ಅಲ್ಲೂ ಕೂಡ ಜಾನುವಾರುಗಳಿಗೆ ಫ್ಯಾನನ್ನು ಹಾಕ್ತಾ ಇದ್ದಾರೆ, ಕೂಲರ್ಗಳು ಹಾಕ್ತಾ ಇದ್ದಾರೆ. ಅದರಲ್ಲೂ ಕೂಡ ಬಿಸಿಲು ಹೊರಗಡೆ ಅಂದರೆ ಏನು ಪೇಟೆ ಬೀದಿಯಲ್ಲಿ ಏನು ದನಗಳ ಜಾತ್ರೆ ನಡೀತಾ ಇದೆ, ಇಲ್ಲಿ ಬಿಸಿಲಿನ ಶಾಖ ಮತ್ತಷ್ಟು ಇರುವಂಥದ್ದು. ಒಂದು ಕಡೆ ಪೆಂಡಲ್ ಹಾಕಿದ್ದಾರೆ, ಆದರೂ ಕೂಡ ಬಿಸಿಲು ಏನು ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇರುವಂಥದ್ದು. ಮಧ್ಯಾಹ್ನ ಆಗ್ತಾ ಇದ್ದಂತೆ ಬಿಸಿಲಿನ ತಾಪ ಮತ್ತಷ್ಟು ಏರಿಕೆ ಆಗ್ತದೆ. ಹಾಗಾಗಿ ಬಿಸಿಲಿನಿಂದಾಗಿ ತಮ್ಮ ಜಾನುವಾರುಗಳು ನಲುಗಬಾರ್ದು, ಆರೋಗ್ಯದಲ್ಲಿ ಏರುಪೇರು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ರೀತಿ ಕೂಲರ್ ಮೊರೆ ಹೋಗಿರುವಂಥದ್ದು. ಕೂಲರ್ ಹಾಗೂ ಫ್ಯಾನ್ಗಳ ಮೊರೆ ಹೋಗಿದ್ದಾರೆ. ಒಟ್ಟಾರೆ ಹೇಳೋದಾದರೆ ಮಂಡ್ಯದಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಏರಿಕೆ ಆಗ್ತಾ ಇದೆ. ಜನ ಮನೆಯಿಂದ ಹೊರಗಡೆ ಬರೋದಕ್ಕೂ ಎದುರುತ್ತಾ ಇದ್ದಾರೆ. ಮತ್ತೊಂದೆಡೆ ರೈತರು ತಮ್ಮ ಜಾನುವಾರುಗಳ ರಕ್ಷಣೆಗೆ
ಜೊತೆಗೆ ಪ್ರೀತಿಯಿಂದ ಸಾಕಿರುವಂಥ ಎತ್ತುಗಳ ರಕ್ಷಣೆಗಾಗಿ ಫ್ಯಾನ್ ಹಾಗೂ ಕೂಲರ್ಗಳ ಮೊರೆ ಹೋಗ್ತಾ ಇದ್ದಾರೆ. ಇದಿಷ್ಟು ಮಧುರಮ್ಮನ ದನಗಳ ಜಾತ್ರಾ ಮಹೋತ್ಸವದ ವರದಿಯಾಗಿತ್ತು. ಮುಂದಿನ ವರದಿಯನ್ನು ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು. ನಾನು ಆನಂದ್, ಮಂಡ್ಯ ಜಿಲ್ಲಾ ವರದಿಗಾರ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪ ಹೆಚ್ಚಾಗ್ತಾ ಇದೆ. ಒಂದೆಡೆ ನೆತ್ತಿ ಸುಡುವಂಥ ಬಿಸಿಲು, ಮತ್ತೊಂದೆಡೆ ಕೆಂಡದಂತೆ ಕಾದಿರುವಂಥ ಭೂಮಿ. ಇದರಿಂದಾಗಿ ಜನ ಹೈರಾಣ ಹೋಗ್ತಾ ಇದ್ದಾರೆ. ಮತ್ತೊಂದೆಡೆ ಪ್ರಾಣಿ ಪಕ್ಷಿಗಳು ಕೂಡ ಬಿಸಿಲಿಗೆ ನಲುಗುವಂಥ ಪರಿಸ್ಥಿತಿ ಬಂದಿರುವಂಥದ್ದು. ಮತ್ತೊಂದೆಡೆ ಮಂಡ್ಯದ ಮದ್ದೂರಿನಲ್ಲಿ ಮದ್ದೂರಮ್ಮನ ದನಗಳ ಜಾತ್ರೆ ನಡೀತಾ ಇದೆ. ದನಗಳ ಜಾತ್ರೆಗಳಲ್ಲಿ ತಮ್ಮ ಜಾನುವಾರುಗಳ ರಕ್ಷಣೆಗಾಗಿ ಕೂಲರ್ ಹಾಗೂ ಫ್ಯಾನ್ಗಳನ್ನು ಮೊರೆ ಹೋಗ್ತಾ ಇರುವಂಥದ್ದು ರೈತರು. ಸದ್ಯ ದೃಶ್ಯದಲ್ಲಿ ಗಮನಿಸ್ಬೋದು, ಮಂಡ್ಯದ ಮದ್ದೂರಿನಲ್ಲಿ ಮದ್ದೂರಮ್ಮನ ದನಗಳ ಜಾತ್ರೆ ನಡೀತಾ ಇದೆ. ದನಗಳ ಜಾತ್ರೆಗೆ ಸಾವಿರಾರು ಎತ್ತುಗಳನ್ನು ರೈತರು ತಂದಿದ್ದಾರೆ. ಮಾರಾಟ ಹಾಗೂ ಪ್ರದರ್ಶನಕ್ಕೆ ಇಟ್ಟಿರುವಂಥದ್ದು. ಅದರಲ್ಲೂ ಕೂಡ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಎತ್ತುಗಳು ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿರುವಂಥದ್ದು. ತಮ್ಮ ಪ್ರೀತಿಯ ಎತ್ತುಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಕೂಲರ್ ಮೊರೆ ಹೋಗಿರುವಂಥದ್ದು ಗಮನಿಸ್ಬೋದು. ಮಂಡ್ಯದಲ್ಲಿ ದಿನದಿಂದ ದಿನಕ್ಕೆ ಸೂರ್ಯನ ತಾಪ ಹೆಚ್ಚಾಗ್ತಾ ಇದೆ. ಬಿಸಿಲಿನ ಶಾಖಕ್ಕೆ ಜನ ಹೈರಾಣ ಹೋಗ್ತಾ ಇದ್ದಾರೆ. ಏನೋ ಈಗಾಗಲೇ 38 ಡಿಗ್ರಿಗೆ ಬಿಸಿಲಿನ ತಾಪ ಹೆಚ್ಚಾಗಿರುವಂಥದ್ದು. ಇದರಿಂದ ಜನ ಮನೆಯಿಂದ ಹೊರಗಡೆ ಬರೋದಕ್ಕೂ ಕೂಡ ಎದುರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಮತ್ತೊಂದೆಡೆ ಪ್ರಾಣಿ ಪಕ್ಷಿಗಳು ಕೂಡ ಬಿಸಿಲಿನ ತಾಪಕ್ಕೆ ನಲುಗುವಂಥ ಪರಿಸ್ಥಿತಿ ಎದುರಾಗಿದೆ. ತಮ್ಮ ಜಾನುವಾರುಗಳಿಗೆ ಬಿಸಿಲಿನ ತಾಪದಿಂದ ಯಾವುದೇ ರೀತಿಯ ಸಮಸ್ಯೆ ಎದುರಾಗಬಾರ್ದು, ಆರೋಗ್ಯದಲ್ಲಿ ಏರುಪಾರು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ರೀತಿ ಕೂಲರ್ ಮೊರೆ ಹೋಗಿರುವಂಥದ್ದು. ಕೂಲರ್ ಹಾಗೂ ಫ್ಯಾನ್ಗಳ ಮೊರೆ ಹೋಗ್ತಾ ಇರುವಂಥದ್ದು. ಮನೆಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯಾಕೆಂದರೆ ಮನೆಯಲ್ಲೂ ಕೂಡ ಸೆಕೆ ಇರೋದ್ರಿಂದ ಅಲ್ಲೂ ಕೂಡ ಜಾನುವಾರುಗಳಿಗೆ ಫ್ಯಾನನ್ನು ಹಾಕ್ತಾ ಇದ್ದಾರೆ, ಕೂಲರ್ಗಳು ಹಾಕ್ತಾ ಇದ್ದಾರೆ. ಅದರಲ್ಲೂ ಕೂಡ ಬಿಸಿಲು ಹೊರಗಡೆ ಅಂದರೆ ಏನು ಪೇಟೆ ಬೀದಿಯಲ್ಲಿ ಏನು ದನಗಳ ಜಾತ್ರೆ ನಡೀತಾ ಇದೆ, ಇಲ್ಲಿ ಬಿಸಿಲಿನ ಶಾಖ ಮತ್ತಷ್ಟಿರುವಂಥದ್ದು. ಒಂದು ಕಡೆ ಪೆಂಡಲ್ ಹಾಕಿದ್ದಾರೆ, ಆದರೂ ಕೂಡ ಬಿಸಿಲು ಏನು ಕ್ಷಣಕ್ಕೂ ಹೆಚ್ಚಾಗ್ತಾ ಇರುವಂಥದ್ದು. ಮಧ್ಯಾಹ್ನ ಆಗ್ತಾ ಇದ್ದಂತೆ ಬಿಸಿಲಿನ ತಾಪ ಮತ್ತಷ್ಟು ಏರಿಕೆ ಆಗ್ತದೆ. ಹಾಗಾಗಿ ಬಿಸಿಲಿನಿಂದಾಗಿ ತಮ್ಮ ಜಾನುವಾರುಗಳು ನಲುಗಬಾರ್ದು, ಆರೋಗ್ಯದಲ್ಲಿ ಏರುಪೇರು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ರೀತಿ ಕೂಲರ್ ಮೊರೆ ಹೋಗಿರುವಂಥದ್ದು. ಕೂಲರ್ ಹಾಗೂ ಫ್ಯಾನ್ಗಳ ಮೊರೆ ಹೋಗಿದ್ದಾರೆ. ಒಟ್ಟಾರೆ ಹೇಳೋದಾದರೆ ಮಂಡ್ಯದಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಏರಿಕೆ ಆಗ್ತಾ ಇದೆ. ಜನ ಮನೆಯಿಂದ ಹೊರಗಡೆ ಬರೋದಕ್ಕೂ ಹೆದರುತ್ತಾ ಇದ್ದಾರೆ. ಮತ್ತೊಂದೆಡೆ ರೈತರು ತಮ್ಮ ಜಾನುವಾರುಗಳ ರಕ್ಷಣೆಗೆ ಜೊತೆಗೆ ಪ್ರೀತಿಯಿಂದ ಸಾಕಿರುವಂಥ ಎತ್ತುಗಳ ರಕ್ಷಣೆಗಾಗಿ ಫ್ಯಾನ್ ಹಾಗೂ ಕೂಲರ್ಗಳ ಮೊರೆ ಹೋಗ್ತಾ ಇದ್ದಾರೆ. ಇದಿಷ್ಟು ಮಧುರಮ್ಮನ ದನಗಳ ಜಾತ್ರಾ ಮಹೋತ್ಸವದ ವರದಿಯಾಗಿತ್ತು. ಮುಂದಿನ ವರದಿಯನ್ನು ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು. ನಾನು ಆನಂದ್, ಮಂಡ್ಯ ಜಿಲ್ಲಾ ವರದಿಗಾರ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪ ಹೆಚ್ಚಾಗ್ತಾ ಇದೆ. ಒಂದೆಡೆ ನೆತ್ತಿ ಸುಡುವಂಥ ಬಿಸಿಲು, ಮತ್ತೊಂದೆಡೆ ಕೆಂಡದಂತೆ ಕಾದಿರುವಂಥ ಭೂಮಿ. ಇದರಿಂದಾಗಿ ಜನ ಹೈರಾಣ ಹೋಗ್ತಾ ಇದ್ದಾರೆ. ಮತ್ತೊಂದೆಡೆ ಪ್ರಾಣಿ ಪಕ್ಷಿಗಳು ಕೂಡ ಬಿಸಿಲಿಗೆ ನಲುಗುವಂಥ ಪರಿಸ್ಥಿತಿ ಬಂದಿರುವಂಥದ್ದು. ಮತ್ತೊಂದೆಡೆ ಮಂಡ್ಯದ ಮದ್ದೂರಿನಲ್ಲಿ ಮದ್ದೂರಮ್ಮನ ದನಗಳ ಜಾತ್ರೆ ನಡೀತಾ ಇದೆ. ದನಗಳ ಜಾತ್ರೆಗಳಲ್ಲಿ ತಮ್ಮ ಜಾನುವಾರುಗಳ ರಕ್ಷಣೆಗಾಗಿ ಕೂಲರ್ ಹಾಗೂ ಫ್ಯಾನ್ಗಳನ್ನು ಮೊರೆ ಹೋಗ್ತಾ ಇರುವಂಥದ್ದು ರೈತರು. ಸದ್ಯ ದೃಶ್ಯದಲ್ಲಿ ಗಮನಿಸ್ಬೋದು, ಮಂಡ್ಯದ ಮದ್ದೂರಿನಲ್ಲಿ ಮದ್ದೂರಮ್ಮನ ದನಗಳ ಜಾತ್ರೆ ನಡೀತಾ ಇದೆ. ದನಗಳ ಜಾತ್ರೆಗೆ ಸಾವಿರಾರು ಎತ್ತುಗಳನ್ನು ರೈತರು ತಂದಿದ್ದಾರೆ. ಮಾರಾಟ ಹಾಗೂ ಪ್ರದರ್ಶನಕ್ಕೆ ಇಟ್ಟಿರುವಂಥದ್ದು. ಅದರಲ್ಲೂ ಕೂಡ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಎತ್ತುಗಳು ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿರುವಂಥದ್ದು. ತಮ್ಮ ಪ್ರೀತಿಯ ಎತ್ತುಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಕೂಲರ್ ಮೊರೆ ಹೋಗಿರುವಂಥದ್ದು ಗಮನಿಸ್ಬೋದು. ಮಂಡ್ಯದಲ್ಲಿ ದಿನದಿಂದ ದಿನಕ್ಕೆ ಸೂರ್ಯನ ತಾಪ ಹೆಚ್ಚಾಗ್ತಾ ಇದೆ. ಬಿಸಿಲಿನ ಶಾಖಕ್ಕೆ ಜನ ಹೈರಾಣ ಹೋಗ್ತಾ ಇದ್ದಾರೆ. ಏನೋ ಈಗಾಗಲೇ 38 ಡಿಗ್ರಿಗೆ ಬಿಸಿಲಿನ ತಾಪ ಹೆಚ್ಚಾಗಿರುವಂಥದ್ದು. ಇದರಿಂದ ಜನ ಮನೆಯಿಂದ ಹೊರಗಡೆ ಬರೋದಕ್ಕೂ ಕೂಡ ಎದುರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಮತ್ತೊಂದೆಡೆ ಪ್ರಾಣಿ ಪಕ್ಷಿಗಳು ಕೂಡ ಬಿಸಿಲಿನ ತಾಪಕ್ಕೆ ನಲುಗುವಂಥ ಪರಿಸ್ಥಿತಿ ಎದುರಾಗಿದೆ. ತಮ್ಮ ಜಾನುವಾರುಗಳಿಗೆ ಬಿಸಿಲಿನ ತಾಪದಿಂದ ಯಾವುದೇ ರೀತಿಯ ಸಮಸ್ಯೆ ಎದುರಾಗಬಾರ್ದು, ಆರೋಗ್ಯದಲ್ಲಿ ಏರುಪಾರು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ರೀತಿ ಕೂಲರ್ ಮೊರೆ ಹೋಗಿರುವಂಥದ್ದು. ಕೂಲರ್ ಹಾಗೂ ಫ್ಯಾನ್ಗಳ ಮೊರೆ ಹೋಗ್ತಾ ಇರುವಂಥದ್ದು. ಮನೆಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯಾಕೆಂದರೆ ಮನೆಯಲ್ಲೂ ಕೂಡ ಸೆಕೆ ಇರೋದ್ರಿಂದ ಅಲ್ಲೂ ಕೂಡ ಜಾನುವಾರುಗಳಿಗೆ ಫ್ಯಾನನ್ನು ಹಾಕ್ತಾ ಇದ್ದಾರೆ, ಕೂಲರ್ಗಳು ಹಾಕ್ತಾ ಇದ್ದಾರೆ. ಅದರಲ್ಲೂ ಕೂಡ ಬಿಸಿಲು ಹೊರಗಡೆ ಅಂದರೆ ಏನು ಪೇಟೆ ಬೀದಿಯಲ್ಲಿ ಏನು ದನಗಳ ಜಾತ್ರೆ ನಡೀತಾ ಇದೆ, ಇಲ್ಲಿ ಬಿಸಿಲಿನ ಶಾಖ ಮತ್ತಷ್ಟಿರುವಂಥದ್ದು. ಒಂದು ಕಡೆ ಪೆಂಡಲ್
ಶೆಡ್ಡಲ್ಲಿ ಹಾಕಿದ್ದಾರೆ. ಆದರೂ ಕೂಡ ಬಿಸಿಲು ಏನು ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇರುವಂಥದ್ದು. ಮಧ್ಯಾಹ್ನ ಆಗ್ತಾ ಇದ್ದಂತೆ ಬಿಸಿಲಿನ ತಾಪ ಮತ್ತಷ್ಟು ಏರಿಕೆ ಆಗ್ತದೆ. ಹಾಗಾಗಿ ಬಿಸಿಲಿನಿಂದಾಗಿ ತಮ್ಮ ಜಾನುವಾರುಗಳು ನಲುಗಬಾರ್ದು, ಆರೋಗ್ಯದಲ್ಲಿ ಏರುಪೇರು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ರೀತಿ ಕೂಲರ್ ಮೊರೆ ಹೋಗಿರುವಂಥದ್ದು. ಕೂಲರ್ ಹಾಗೂ ಫ್ಯಾನ್ಗಳ ಮೊರೆ ಹೋಗಿದ್ದಾರೆ. ಒಟ್ಟಾರೆ ಹೇಳೋದಾದರೆ ಮಂಡ್ಯದಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಏರಿಕೆ ಆಗ್ತಾ ಇದೆ. ಜನ ಮನೆಯಿಂದ ಹೊರಗಡೆ ಬರೋದಕ್ಕೂ ಹೆದರುತ್ತಾ ಇದ್ದಾರೆ. ಮತ್ತೊಂದೆಡೆ ರೈತರು ತಮ್ಮ ಜಾನುವಾರುಗಳ ರಕ್ಷಣೆಗೆ ಜೊತೆಗೆ ಪ್ರೀತಿಯಿಂದ ಸಾಕಿರುವಂಥ ಎತ್ತುಗಳ ರಕ್ಷಣೆಗಾಗಿ ಫ್ಯಾನ್ ಹಾಗೂ ಕೂಲರ್ಗಳ ಮೊರೆ ಹೋಗ್ತಾ ಇದ್ದಾರೆ. ಇದಿಷ್ಟು ಮಧುರಮ್ಮನ ದನಗಳ ಜಾತ್ರಾ ಮಹೋತ್ಸವದ ವರದಿಯಾಗಿತ್ತು. ಮುಂದಿನ ವರದಿಯನ್ನು ನನ್ನ ಸಹೋದ್ಯೋಗಿ ಕೊಡ್ತಾರೆ.